ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಯೂಟ್ಯೂಬನ್ನು ನಡೆಸಬೇಕಾದ್ರೆ ಯಾವ್ಯಾವ ಆ್ಯಪ್ ಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ. ನಾವು ನಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲನ್ನು ಲೀಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಕಾಮನ್ನಾಗಿ ಯೂಟ್ಯೂಬ್ ಬೇಕೇ ಬೇಕು. ನಾರ್ಮಲಾಗಿ ಇದು ಎಲ್ಲ ಮೊಬೈಲ್ಗಳಲ್ಲೂ ಡಿಫಾಲ್ಟಾಗಿ ಇರುತ್ತೆ. ಯೂಟ್ಯೂಬ್ ಚಾನಲ್ನ ಲೀಡ್ ಮಾಡಬೇಕಂದ್ರೆ ಮುಖ್ಯವಾಗಿ ಇನ್ನು ನಾನು ಏನು ಹೇಳ್ತಾ ಇದ್ದೀನೋ ಆ ಎಲ್ಲ ಆ್ಯಪ್ಸ್ಗಳು ನಿಮ್ಮ ಹತ್ರ ಇರಲೇಬೇಕಾಗತ್ತೆ. ಹಾಗಿದ್ರೆ ಬನ್ನಿ ಯಾವ್ಯಾವ ಆ್ಯಪ್ಸ್ ಬೇಕಾಗುತ್ತೆ ಅಂತ. ಮೊದಲನೇದಾಗಿ ನಾನು ಹೇಳ್ದಾಗೆ ಯೂಟ್ಯೂಬ್ ಅನ್ನೋ ಆ್ಯಪ್ ಇರಲೇಬೇಕು. ನೆಕ್ಸ್ಟು ಸ್ಕ್ರೀನ್ ರೆಕಾರ್ಡರ್ ಆ್ಯಪು. ಇನ್ ಕೇಸ್ ನೀವು ಯಾವ್ದಾದ್ರು ಟ್ಯುಟೋರಿಯಲ್ ಮಾಡ್ತಾಯಿದ್ದೀರಾ ಅಥವಾ ಏನೋ ಟೆಕ್ ರಿಲೇಟೆಡ್ ವಿಡಿಯೋ ಮಾಡ್ತಾಯಿದ್ದೀರಾ ಅಥವಾ ನಿಮ್ಮ ಫೋನಲ್ಲಿ ನಿಮಗೇನೋ ಆಪ್ಷನ್ ತೋರಿಸೋಕ್ಕಿದೆ ಆ ಥರ ವೀಡಿಯೋಗಳು ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಆ್ಯಪು ಬೇಕೇ ಬೇಕು. ನೆಕ್ಸ್ಟು YT ಸ್ಟುಡಿಯೋ, ಯೂಟ್ಯೂಬ್ ಸ್ಟುಡಿಯೋ ಆ್ಯಪು ಕಂಪಲ್ಸರಿ. ಇದು ನಿಮ್ಗೆ ಬೇಕೇ ಬೇಕಾಗುತ್ತೆ. ನಿಮಗೆ ಏನೇ ನಿಮ್ಮ ಚಾನಲಲ್ಲಿ ಅಥವಾ ನಿಮ್ಮ ವಿಡಿಯೋದಲ್ಲಿ ಏನೇ ಒಂದು ಚೇಂಜಸ್ ಬೇಕಾದ್ರೂ ಅಥವಾ ಏನೇ ಒಂದು ಎಡಿಟಿಂಗ್ ಬೇಕಾದರೆ, ಒಂದು ಲೋಗೋ ಚೇಂಜ್ ಮಾಡೋದಿರ್ಬೋದು ಅಥವಾ ನಿಮ್ಮ ಅರ್ನಿಂಗ್ಸ್ ನೋಡೋದಕ್ಕೆ ಬೇಕಾಗಿರ್ಬೋದು, ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಬೇಕು. ನೆಕ್ಸ್ಟು ಟ್ಯೂಬ್ ಬಡ್ಡಿ ಅಂತ ನಿಮಗೆ ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಈ ಆ್ಯಪಿಂದ ನಿಮ್ಗೆ ಏನು ಯೂಸು ಅಂದರೆ ನೀವು ಇದು ಒಂಥರ ಇನ್ಸ್ಪೈರ್ ಮಾಡುತ್ತೆ. ನಿಮಗೆ ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀರಾ, ಎಷ್ಟು ವ್ಯೂಸ್ ಆಗಿದೆ ಅಂತ ತೋರಿಸುತ್ತೆ. ನೆಕ್ಸ್ಟು ಫೇಸ್ಬುಕ್ ಆ್ಯಪು. ಅಬ್ಸಲ್ಯೂಟ್ಲಿ ನಿಮಗೆ ಏನಾದರೂ ಶೇರ್ ಮಾಡಬೇಕು, ಒಂದು ವಿಡಿಯೋ ವ್ಯೂಸ್ ಬರಬೇಕಾದ್ರೆ ನೀವು ಕಂಪಲ್ಸರಿ ಶೇರ್ ಮಾಡಬೇಕು. ಅದಕ್ಕೆ ನಿಮಗೆ ಫೇಸ್ಬುಕ್ ಬೇಕೇ ಬೇಕು. ನೆಕ್ಸ್ಟು ಇನ್ಶಾಟ್. ನಾನು ಯೂಸ್ ಮಾಡ್ತಾ ಇರೋದು ಇನ್ಶಾಟ್ ವಿಡಿಯೋ ಎಡಿಟಿಂಗ್ ಆ್ಯಪು. ನೀವು ಯಾವ ವಿಡಿಯೋ ಎಡಿಟಿಂಗ್ ಆ್ಯಪ್ನ ಯೂಸ್ ಮಾಡ್ತಿದ್ದೀರೋ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಯಾಕಂದರೆ ನಾನು ಇವಾಗ ಹೇಳಿದಂಥ ಅಷ್ಟು ಆ್ಯಪ್ಗಳು ನಾನು ಪರ್ಸ್ನಲ್ಲಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಲೀಡ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇರೋ ಅಷ್ಟು ಆ್ಯಪ್ಗಳು ತುಂಬಾ ಒಳ್ಳೆ ಆ್ಯಪ್ಸು, ಒಳ್ಳೆ ಯೂಸ್ ಇದೆ ಇದರಿಂದ. ಸ್ಕ್ರೀನ್ ರೆಕಾರ್ಡಿಂಗ್ ಆಗಿರ್ಬೋದು, ಟ್ಯೂಬ್ ಬಡ್ಡಿ ನಾನು ಹೇಳಿದ್ರಂಗೆ ನಿಮಗೆ ನೆಕ್ಸ್ಟ್ ನೀವು ಎಷ್ಟು ರೀಚ್ ಮಾಡಬೇಕು ಅನ್ನೋದಕ್ಕೆ ಇನ್ಸ್ಪೈರ್ ಮಾಡುತ್ತೆ. ಈ ಎಲ್ಲ ಆ್ಯಪ್ಸು ನಿಮಗೆ ಕಂಪಲ್ಸರಿ ಒಂದು ಯೂಟ್ಯೂಬ್ ಚಾನಲ್ನ ಲೀಡ್ ಮಾಡೋಕ್ಕೆ ಬೇಕೇ ಬೇಕು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.